ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲರೂ ನಾಗ ಮಲ್ಕೋತಿದ್ದೀವಿ. ನಾವೆಲ್ಲರೂ ಅಂದರೆ ಇದು ತೋರಿಸ್ತೀನಿ ಒಂದು ನಿಮಿಷ. ಕಾವ್ಯಕ, ಸೌಜು ಫಸ್ಟ್ ಟೈಮು, ನಮ್ಮ ಅತ್ತೆ ಮಗಳು ವರ್ಧ, ನಾವು 5 ಜನನ ಸೇರಿಸಿ 5 ಜನ ಹೋಗ್ತಾಯಿದ್ದೀವಿ. ಏಂತಕ್ಕೆ ಅಂದರೆ ಇವ್ರು ಸೌಜು ಮತ್ತು ವರ್ಧ ಬಂದಿದ್ರು. ನಾನ್ ವೆಜ್ ಮಾಡೋಂಗಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾಗಮಂಗಲಕ್ಕೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಏನು ತಿನ್ನಕ್ಕಪ್ಪ ಹೋಯ್ತಿರೋದು ನಾವು? ಕಬಾಬ್ ತಿನ್ನಕ್ಕೆ. ಇವ್ರು ನಾನ್ ವೆಜ್ ಪ್ರಿಯಾ. ಕಬಾಬ್, ಆಮೇಲೆ ಪಿಜ್ಜಾ. ವಾವ್, ಇವ್ ಚೆನ್ನಾಗಿ ತಿಂದಾಕ್ಬಿಡೋದ. ಏ ಸೌಜು, ಏನಾರು ಹೇಳಮ್ಮ ನನ್ನ ಚಾನಲ್ ಬಗ್ಗೆ, ಹೆಂಗ್ ಬರ್ತಿದ್ಯಾ ವಿಡಿಯೋ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸೌಜು ಫ್ರೆಂಡ್ಸ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಿಂಗಳಿಂದ ಇವ್ನಿಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಹೆಲ್ಮೆಟ್ ಹಾಕೊಂಡಿದ್ರೆ ಇಷ್ಟು ಏಟ್ ಆಯ್ತಿರ್ಲಿಲ್ಲ. 3 ದಿನ 4 ದಿನ ಕೋಮಾದಲ್ಲಿದ್ದ, ಪ್ರಜ್ಞೆ ಇರಲಿಲ್ಲ. 3 ದಿನ ಆದ್ಮೇಲೆ ಬಂತು. ನೀವು ಪ್ಲೀಸ್ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಲ್ಲಪ್ಪ. ಇರೋದು ಕಬಾಬ್ ಅಲ್ಲಿದ್ದದ, ಇಲ್ಲಿ ಬಂದರೆ ಗೊತ್ತಾಗ್ತದೆ ಅವನು ಇಲ್ಲೇ ಹೋಯ್ತೀವಿ ಅಂತ. ಪಿಜ್ಜಾ ತಿನ್ನಿ, ಕಬಾಬ್ ತಿನ್ನಿ, ಎಲ್ಲ ತಿನ್ನಿ, ಅಲ್ಲೇ ಹೋಗಿ ಅಂತವನು. ನಾಳೆ ಬಂದಿದ್ದ ತಕ್ಷಣ ಜ್ಯೂಸ್ ಕೊಡಿ, ಜ್ಯೂಸ ನಂಜ ನೋಡೋ ಜ್ಯೂಸ್ ಕೇಳ್ತಾನೆ. ನಾವು ಕೊಡ್ಸಲ್ಲ ಅಂದರೂ ತೆಗಿಸ್ಕೊತಾನೆ. ಬೂಮರ್ ತಿಂತವನೆ. ದೊಡ್ಡ ಕೋಲ್ ತಗೊಂಡು ಕೈ ಕಟ್ ಮಾಡು ಹೇಳಿದ್ದೀನಿ ಮಾಮಂಗೆ. ನಂಜ ಬೇಡ ಬೇಡ ಅಂದರೂ ಜ್ಯೂಸ್ ತೊಗೊಂಡವನೆ, ಕುಡಿತವ್ ನೋಡು. ಚಿಕ್ಕನೇ ಕೊಡ್ತೀನಿ, ಅಂಗಡಿ ತೋರಿಸ್ತೀನಿ ಹಂಗೆ ಒಂದು ರೌಂಡ್. ಚೆನ್ನಾಗಿಲ್ಲ ಅದು ಅಂತ ಹೇಳಕ್ಕೆ ವಾಪಸ್ ಕೊಡೋಕೆ ಹೋಗೋಣ. ಈಗ ಬಿಚ್ಬಿಟ್ಟು ಕುಡಿದ್ಬಿಟ್ಟು ಇವಾಗ ಕೊಟ್ಟವ್ರೆ ಅರ್ಧ ಗಂಟೆ ಆದಮೇಲೆ. ಫಸ್ಟ್ ಟೈಮ್ ನಾನು ತಿಂತಿರೋದು ಇದನ್ನ. ಸೌದಿ ಹೇಳಿದ್ದು ಒಂದು ತಗೊಂಡು 4 ಜನ ತಿಂತಿದ್ವಿ. ಇವರು ಮುಖ ಮುಚ್ಕೊತಿದ್ದಾರೆ. ನೋಡಿದ್ರೆ ಚಿಕನ್ ಪಿಜ್ಜಾ. ನಿಹಾಲ್ ಅಣ್ಣ ಸಾಸ್ ಕೊಡಿ. ಒನ್ ಅವರ್ ಕುತ್ಕೊಂಡು ತಿನ್ಬಿಟ್ಟು ಹೋಗ್ತಾಯಿದ್ದೀವಿ. ಒಂದೊಂದು ಐಸ್ ಕ್ರೀಮ್ ತೊಗೊಂಡೆಲ್ಲ. ಏನೂ ತಿನ್ನಲಿಲ್ಲ. ಪಿಜ್ಜಾ ಮೇಲೆ ಚಿಕನ್ ಮಾತ್ರ ಎತ್ಕೊಂಡು ತಿಂದ, ಪಿಜ್ಜಾನು ತಿನ್ನಲಿಲ್ಲ. ಇನ್ನು ಪೇಪರ್ ತಿಂತಾಯಿದ್ದೀನಿ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಹಂಗೆ ನೋಡಿ. ನೋಡಿ ಆಂಜನೇಯ ಆಗೋನೆ. 2:45 ಗಂಟೆಗೆ ಸುಮ್ಮನೆ ಆ ಬಸ್ ಸ್ಟ್ಯಾಂಡಲ್ಲಿ ಏನು ಕುತ್ಕೊಳ್ಳೋದು ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ರೈಟ್ ನೋಡ್ಬಿಟ್ಟು ಎಲ್ಲ ಅಲ್ಲಲ್ಲೇ ಮಾಡಬಿಟ್ಟು ಬರ್ತಾಯಿದ್ದೀವಿ. ಚಿಕ್ಕಿ ಎಲ್ಲದೇ ಹುಡುಕು, ಚಿಕ್ಕಿ ಎಲ್ಲೋಳೆ? ನಿಹಾಲ್ ಎಲ್ಲೋನೆ? ಅಲ್ಲಿ ಕರೆಂಟೇ ಇಲ್ಲ, ಖಾಲಿ ಮಾಡ್ತಾವ್ರೆ ಅನಿಸುತ್ತೆ ಇದನ್ನ. ಚೆನ್ನಾಗಿದ್ಯಾ ಅನು? ಚೆನ್ನಾಗಿದ್ಯಾ? ನೀನು ಕೇಳು. ನೀನು ಚೆನ್ನಾಗಿದ್ಯಾ? ನಮ್ಮ ನಿಹಾಲ್ ಈ ಥರ ಚಪ್ಪಲಿ ಯಾರು ಹಾಕೊಂಡ್ರೆ ನನಗೂ ಈ ಥರ ಕೊಡಿಸಿ ಅಂತ ಇದೆ. ಅದಕ್ಕೋಸ್ಕರ ಕೊಡ್ಸೋಣ ಅಂತ ಬಂದಿದ್ದೀವಿ. ಸಿಕ್ತು ಒಂದು ಸೈಜು, ಅದು ಚಿಕ್ಕ. ಇಷ್ಟ ಆಯ್ತೇನೋ ನಿನಗೆ? ಇಷ್ಟ ಆಯ್ತಾ? ಓ, ಡ್ರೆಸ್ ಮ್ಯಾಚಿಂಗ್ ಬೇರೆ ಸಿಕ್ತಲ್ಲಪ್ಪ. ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಇವಾಗ ಲೈಟಾಗಿ ಸ್ಟಾರ್ಟ್ ಆಗೈತೆ. ಸೋನೆ ಇವರೆಲ್ಲ ಪಾಪ ಅದು ಹೆಂಗೆ ವ್ಯಾಪಾರ ಮಾಡ್ತಾರೋ ನೋಡಿ. ರೋಡ್ ಮಾಡೋಕ್ಕೆ ಎಲ್ಲನೂ ಹೊಡೆದಾಕ್ಬಿಟ್ಟವ್ರೆ, ಮನೆ ಅಂಗಡಿಗಳೆಲ್ಲನೂ. ಹೊರದ ಈ ಗಾಡಿ ನೋಡ್ಬಿಟ್ಟು ನಾನು ಇದೇ ಥರ ಗಾಡೀಲಿ ಬಿದ್ದಿದ್ದು ಅಂತ ಹೇಳ್ತಾನೆ. ನಾಚಿಕೆಯಿಂದಲೇ ಹೇಳ್ತಾನೆ. ಅಲ್ಲಿ ಕಬಾಬು ಇದನ್ನಾರ ತಿಂತ ನೋಡಬೇಕು. ಮುಖ ಮುಚ್ಕೊಟ್ಟವನು. ಕಾವ್ಯಕ ನಾನೇನು ತಿಂದಿಲ್ಲ ಅಂದ್ಬಿಟ್ಟು ನಾವೆಲ್ಲ ತಿಂದೋ, ನಿಮ್ದೇನು ಖಾಲಿಯಾಗಿಲ್ಲ ತೋರಿಸು ಅಂತೇಳಿ. ನನಗೇನೋ ಇದು ಗ್ರೇವಿ ಇಷ್ಟ ಆಗಿಲ್ಲ. ಅವರಿಬ್ರು ಖಾಲಿ ಮಾಡಿದ್ರು. ನಿಹಾಲ್ ಮಾತ್ರ 100 ಗ್ರಾಮ್ ಕಬಾಬ್ ತಿಂದ. ತಿರ್ಗಿ ಏನು ಕುಸ್ಕನೂ ತಿಂದಿಲ್ಲ, ಒಂದು ಪೀಸು ಪರೋಟನೂ ತಿಂದಿಲ್ಲ. ಹೆಂಗೆ ತಿಂತವ್ ನೋಡಿ. ಚೆನ್ನಾಗಿದೆಯಾ? ಹೆಂಗೈತೆ? ಸೂಪರಂತೆ. ಸಾಂಬಾರು ಕುಡಿತೀಯಾ? ಮಟನ್ ಸಾಂಬಾರು ಕುಡಿತೀಯಾ? ನಿಮ್ಮಮ್ಮ ಬೇಡ ಅಂತೋಳ ನೋಡಿ. ಇವರೇ ನಮ್ಮ ಅಜ್ಜಿ, ಸಾಲು ಮರದ ತಿಮ್ಮಕ್ಕ ಅಂತ. ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ನಿಹಾಲ್ ನೋಡಿ, ಅಲ್ಲಿ ನಮ್ಮೂರು ಕಿಸಾನ್ ಬಸ್ ನಿಂತೈತೆ. ಚಿಕ್ಕಿ ಅಲ್ಲಿ ಬಸ್ಸು ಕಿಚಾನು ಅಂತವನೆ.
ನನಗೇನೋ ಸಿಕ್ತಂಗೆ ಆಗ್ಬಿಟ್ಟೆ. ಅಲ್ಲೋಡ ಅಜ್ಜಿ, ಯಾರಿದು? ಸಾಲು ಮರದ ತಿಮ್ಮಕ್ಕ ಈ ಅಜ್ಜಿಗ ಚಿನ್ನಿ ಮರ ನೆಟ್ಟವ್ರು ಕಣೋ. ಗಿಡ ನೆಟ್ಟಿ ಮರ ಆಗೈತೆ ಇವಾಗ. ನೀನು ಆ ಥರ ಮರ ನೆಡ್ಬೇಕು ಗಿಡನ. ಕಬಾಬ್ ತಿಂತೀಯಾ? ನಿಹಾಲ್ ತಿಂದು ಜೀರೆ ಕುಡಿಯೋ ತಗೋ. ಅಷ್ಟೇ ಒಂದು ಕೆಲಸ ಮರಿಕೋತಾರದೆ. ನಮ್ಮ ಕಾಲೇಜ್ ತೋರಿಸ್ತೀನಿ ದೊಡ್ಡ ನೋಡಿ. ನಮ್ಮ ಕಾಲೇಜ್ ಇದೆ ನೋಡಿ. ನಾವಿದ್ದಾಗ ಈ ಗಿಡಗಳೆಲ್ಲ ನೆಟ್ಟಿದ್ದು. ಅದೇ ದೊಡ್ಡ ಕಾಲೇಜೇ ಕಾಣಿಸಲ್ಲ. 3 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೊಂದೆರಡು ಅಂಗಡಿ ಐತೆ ಅಷ್ಟೇ. ಈ ಕಡೆ ಹೋದರೆ ಉಳ್ಳೇನಹಳ್ಳಿ, ಮಂಡ್ಯ, ಈ ಕಡೆ ದೇವಲಾಪುರ ನಮ್ಮೂರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.